ಪ್ರತಿಯೊಬ್ಬನು ಒಂದು ಗಣ, ನಾವೆಲ್ಲ ಒಂದು ಗಣಗಳು. ಈಶ್ವರನ ಈ ಒಂದು ಕಾಡಿಗೆ ನೀನ್ ಕಣ್ಣಿಟ್ರೆ ಬೆಂಕಿ, ಚಾಮುಂಡಿ ಅಲ್ಲ ಚಾಮುಂಡಿ ತಾಯಿ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ. ನಿನ್ನೆ ಚಾಮುಂಡಿಯ ದರ್ಶನ ಮಾಡಿ ಇವತ್ತು ಬಂದಿದ್ದೀನಿ. ರಿಷಭಣ್ಣ, ನಿಮ್ಮ ನಟನೆಗೆ ಮಾತಿಲ್ಲ ಅಣ್ಣ, ಮಾತಿಲ್ಲ. ನಾನು ಬೇರೆಯವ್ರ ತರ ಕೂತ್ಕೊಂಡು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ದೇವರ ದರ್ಶನ ಆಗಿದ್ದೀವತ್ತು. ದೇವರ ದರ್ಶನ, ನಿಜವಾದ ದೈವ ದರ್ಶನ. ಸ್ವತಃ ಆ ಊರಿನ ಆ ಮಣ್ಣಿನ ಮಗ ನಾನು, ಕುಂದಾಪುರದ ಮಗ ನಾನು. ಇತಿಹಾಸದಲ್ಲಿ ಈ ತರದ ಸಿನಿಮಾ ಬಂದಿಲ್ಲ. ಅದ್ಯಾವ ರಾಜ, ಅದ್ಯಾವ ರಾಜಶೇಖರ, ಅದ್ಯಾವ ಕನಕಾವತಿ. ನಿಜವಾದದ್ದು ಯಾವುದು ಗೊತ್ತಾ? ಹಿಡ್ಕೊಳ್ಳಿ ಇದು. ಇದು ನಿಜವಾದ ಸಿನಿಮಾ ಕಂಡ್ರೆ. ಇದು ನಿಜವಾದ ಸಿನಿಮಾ, ಇದು ನಿಜವಾದ ಗೆಲುವು. ನಮ್ಮೂರಿನ ಆಚಾರ ವಿಚಾರ ಇದು. ಹಿಂದುತ್ವದ ಮೇಲೆ ಮಾತಾಡ್ತಿರಲ್ಲ, ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಧರ್ಮದವನು ಯಾವುದೇ ಧರ್ಮವನ್ನು ಬಿಡದೆ ನೋಡ್ಬೇಕಾದಂತ ಒಂದು ಸಿನಿಮಾ ಅಂದ್ರೆ ಅದು ಕಾಂತಾರ. ಯಾರೋ ಪೈರಸಿ ಮಾಡೋರು, ಯಾರೋ ಪೈರಸಿ ಮಾಡೋರು. ನಿನಗ್ ತಾಕತ್ತೆ ಇದ್ರೆ ನೀನ್ ನಿಮ್ಮ ಅಪ್ಪಂಗ್ ಹುಟ್ಟಿರೋ ಮಗನೇ ಆದ್ರೆ ಈ ಸಿನಿಮಾನ ಪೈರಸಿ ಮಾಡಿ ತೋರ್ಸು. ಆ ದೇವರು ನಿನ್ನ ಬಿಡಲ್ಲ. ಕೊನೆಯದಾಗಿ ಸ್ನೇಹಿತರೆ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಅಷ್ಟೇ ಚಾಮುಂಡಿ ತಾಯಿ ಹತ್ರ ಹೋಗ್ಬಿಟ್ಟು ಚಾಮುಂಡಿಯ ದರ್ಶನ ಮಾಡ್ಕೊ ಬಂದಿದ್ದೀನಿ. ಇವತ್ತಿಗೆ ಚಾಮುಂಡಿ ತಾಯಿಯ ನಾಡ ದಸರಾ ಅನ್ನುವಂಥದ್ದು ಇವತ್ತು ಮುಗಿಯುತ್ತೆ. ಆದ್ರೆ ಕಾಂತಾರದ ಹಬ್ಬ ಇವತ್ತಿಂದ ಶುರು. ನೋಡಿ, ನಿಜವಾದ ದೈವ ದಂತಕತೆ. ಕುಲಶೇಖರ, ಕನಕಾವತಿ, ಬಾ. ಈ ಥಿಯೇಟರ್ಗೆ ಬಂದಿರೋ ಪ್ರತಿಯೊಬ್ಬನು ಒಂದು ಗಣ, ನಾವೆಲ್ಲ ಒಂದು ಗಣಗಳು. ಈಶ್ವರನ ಈ ಒಂದು ಕಾಡಿಗೆ ನೀನ್ ಕಣ್ಣಿಟ್ರೆ ಬೆಂಕಿ, ಚಾಮುಂಡಿ ಅಲ್ಲ ಚಾಮುಂಡಿ ತಾಯಿ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ. ನಿನ್ನೆ ಚಾಮುಂಡಿಯ ದರ್ಶನ ಮಾಡಿ ಇವತ್ತು ಬಂದಿದ್ದೀನಿ. ರಿಷಭಣ್ಣ, ನಿಮ್ಮ ನಟನೆಗೆ ಮಾತಿಲ್ಲ ಅಣ್ಣ, ಮಾತಿಲ್ಲ. ನಾನು ಬೇರೆಯವ್ರ ತರ ಕೂತ್ಕೊಂಡು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ದೇವರ ದರ್ಶನ ಆಗಿದ್ದೀವತ್ತು. ದೇವರ ದರ್ಶನ, ನಿಜವಾದ ದೈವ ದರ್ಶನ. ಸ್ವತಃ ಆ ಊರಿನ ಆ ಮಣ್ಣಿನ ಮಗ ನಾನು, ಕುಂದಾಪುರದ ಮಗ ನಾನು. ಇತಿಹಾಸದಲ್ಲಿ ಈ ತರದ ಸಿನಿಮಾ ಬಂದಿಲ್ಲ. ಅದ್ಯಾವ ರಾಜ, ಅದ್ಯಾವ ರಾಜಶೇಖರ, ಅದ್ಯಾವ ಕನಕಾವತಿ. ನಿಜವಾದದ್ದು ಯಾವುದು ಗೊತ್ತಾ? ಹಿಡ್ಕೊಳ್ಳಿ ಇದು. ಇದು ನಿಜವಾದ ಸಿನಿಮಾ ಕಂಡ್ರೆ. ಇದು ನಿಜವಾದ ಸಿನಿಮಾ, ಇದು ನಿಜವಾದ ಗೆಲುವು. ನಮ್ಮೂರಿನ ಆಚಾರ ವಿಚಾರ ಇದು. ಹಿಂದುತ್ವದ ಮೇಲೆ ಮಾತಾಡ್ತಿರಲ್ಲ, ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಧರ್ಮದವನು ಯಾವುದೇ ಧರ್ಮವನ್ನು ಬಿಡದೆ ನೋಡ್ಬೇಕಾದಂತ ಒಂದು ಸಿನಿಮಾ ಅಂದ್ರೆ ಅದು ಕಾಂತಾರ. ಯಾರೋ ಪೈರಸಿ ಮಾಡೋರು, ಯಾರೋ ಪೈರಸಿ ಮಾಡೋರು. ನಿನಗ್ ತಾಕತ್ತೆ ಇದ್ರೆ ನೀನ್ ನಿಮ್ಮ ಅಪ್ಪಂಗ್ ಹುಟ್ಟಿರೋ ಮಗನೇ ಆದ್ರೆ ಈ ಸಿನಿಮಾನ ಪೈರಸಿ ಮಾಡಿ ತೋರ್ಸು. ಆ ದೇವರು ನಿನ್ನ ಬಿಡಲ್ಲ. ಕೊನೆಯದಾಗಿ ಸ್ನೇಹಿತರೆ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಅಷ್ಟೇ ಚಾಮುಂಡಿ ತಾಯಿ ಹತ್ರ ಹೋಗ್ಬಿಟ್ಟು ಚಾಮುಂಡಿಯ ದರ್ಶನ ಮಾಡ್ಕೊ ಬಂದಿದ್ದೀನಿ. ಇವತ್ತಿಗೆ ಚಾಮುಂಡಿ ತಾಯಿಯ ನಾಡ ದಸರಾ ಅನ್ನುವಂಥದ್ದು ಇವತ್ತು ಮುಗಿಯುತ್ತೆ.
ಆದ್ರೆ ಕಾಂತಾರದ ಹಬ್ಬ ಇವತ್ತಿಂದ ಶುರು. ನೋಡಿ ನಿಜವಾದ ದೈವ ದಂತಕಥೆ. ಏ ಕುಲಶೇಖರ, ಏ ಕನಕಾವತಿ, ಬಾರ ಬಾ. ಈ ಥಿಯೇಟರ್ಗೆ ಬಂದಿರೋ ಪ್ರತಿಯೊಬ್ಬನು ಒಂದು ಗಣ, ನಾವೆಲ್ಲ ಒಂದು ಗಣಗಳು. ಈಶ್ವರನ ಈ ಒಂದು ಕಾಡಿಗೆ ನೀನ್ ಕಣ್ಣಿಟ್ರೆ ಬೆಂಕಿ, ಚಾಮುಂಡಿ ಅಲ್ಲ ಚಾಮುಂಡಿ ತಾಯಿ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ. ನಿನ್ನೆ ಚಾಮುಂಡಿಯ ದರ್ಶನ ಮಾಡಿ ಇವತ್ತು ಬಂದಿದ್ದೀನಿ. ರಿಷಭಣ್ಣ, ನಿಮ್ಮ ನಟನೆಗೆ ಮಾತಿಲ್ಲ ಅಣ್ಣ, ಮಾತಿಲ್ಲ. ನಾನು ಬೇರೆಯವ್ರ ತರ ಕೂತ್ಕೊಂಡು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ದೇವರ ದರ್ಶನ ಆಗಿದ್ದು ಇವತ್ತು. ದೇವರ ದರ್ಶನ, ನಿಜವಾದ ದೈವ ದರ್ಶನ. ಸ್ವತಃ ಆ ಊರಿನ ಆ ಮಣ್ಣಿನ ಮಗ ನಾನು, ಕುಂದಾಪುರದ ಮಗ ನಾನು. ಇತಿಹಾಸದಲ್ಲಿ ಈ ತರದ ಸಿನಿಮಾ ಬಂದಿಲ್ಲ. ಅದ್ಯಾವ ರಾಜ, ಅದ್ಯಾವ ರಾಜಶೇಖರ, ಅದ್ಯಾವ ಕನಕಾವತಿ. ಥು, ನಿಜವಾದದ್ದು ಯಾವುದು ಗೊತ್ತಾ? ಹಿಡ್ಕೊಳ್ಳಿ ಇದು. ಏಯ್, ಏಯ್, ಇದು ನಿಜವಾದ ಸಿನಿಮಾ ಕಂಡ್ರೆ. ಇದು 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 ನಿಜವಾದ ಸಿನಿಮಾ. ಇದು ನಿಜವಾದ ಗೆಲುವು. ನಮ್ಮೂರಿನ ಆಚಾರ ವಿಚಾರ ಇದು. ಹಿಂದುತ್ವದ ಮೇಲೆ ಮಾತಾಡ್ತಿರಲ್ಲ, ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಧರ್ಮದವನು ಯಾವುದೇ ಧರ್ಮವನ್ನು ಬಿಡದೆ ನೋಡ್ಬೇಕಾದಂತ ಒಂದು ಸಿನಿಮಾ ಅಂದ್ರೆ ಅದು ಕಾಂತಾರ. ಏಯ್, ಯಾರೋ ಪೈರಸಿ ಮಾಡೋರು, ಯಾರೋ ಪೈರಸಿ ಮಾಡೋರು. ನಿನಗ್ ತಾಕತ್ತೇ ಇದ್ರೆ ನೀನ್ ನಿಮ್ಮ ಅಪ್ಪಂಗ್ ಹುಟ್ಟಿರೋ ಮಗನೇ ಆದ್ರೆ ಈ ಸಿನಿಮಾನ ಪೈರಸಿ ಮಾಡಿ ತೋರ್ಸು. ಆ ದೇವರು ನಿನ್ನ ಬಿಡಲ್ಲ. ಕೊನೆಯದಾಗಿ ಸ್ನೇಹಿತರೆ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಅಷ್ಟೇ ಚಾಮುಂಡಿ ತಾಯಿ ಹತ್ರ ಹೋಗ್ಬಿಟ್ಟು ಚಾಮುಂಡಿಯ ದರ್ಶನ ಮಾಡ್ಕೊ ಬಂದಿದ್ದೀನಿ. ಇವತ್ತಿಗೆ ಚಾಮುಂಡಿ ತಾಯಿಯ ನಾಡ ದಸರಾ ಅನ್ನುವಂಥದ್ದು ಇವತ್ತು ಮುಗಿಯುತ್ತೆ. ಆದ್ರೆ ಕಾಂತಾರದ ಹಬ್ಬ ಇವತ್ತಿಂದ ಶುರು. ನೋಡಿ